me forever on fire. ಬೆಳಗಾವಿಯಲ್ಲಿ ಮರಾಠಿ ಪುಂಡರ ವಿರುದ್ಧ ಕೆರಳಿದ್ದಾರೆ ಕರವೇ ಕಾರ್ಯಕರ್ತರು. ಕಂಡಕ್ಟರ್ ಮೇಲಿನ ಹಲ್ಲೆ ಖಂಡಿಸಿ ಪ್ರವೀಣ್ ಶೆಟ್ಟಿ ಬಣ ಪ್ರೊಟೆಸ್ಟ್ ಮಾಡಿದೆ. ಮಹಾರಾಷ್ಟ್ರದ ಎಂಇಎಸ್ ಹಾಗೂ ಶಿವಸೇನೆ ಪುಂಡಾಟದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಿವಸೇನೆ ಕಾರ್ಯಕರ್ತರು ಯಾವ ರೀತಿಯಾಗಿ ನಮ್ಮ ಕರ್ನಾಟಕದ ಬಸ್ಗಳಿಗೆ ಭಗವಧ್ವಜ ಕಟ್ಟೋದ್ರ ಮೂಲಕ ಜೊತೆಗೆ ಕರ್ನಾಟಕದಲ್ಲಿನೇ ಮಹಾರಾಷ್ಟ್ರದ ಅಥವಾ ಮರಾಠಿಯ ವ್ಯಕ್ತಿ ಏನಿದ್ದಾನೆ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದ್ದ. ಹೀಗಾಗಿ ಇದೆಲ್ಲ ಪುಂಡಾಟಿಕೆಯನ್ನು ಕೂಡ ಸಹಿಸೋದಿಲ್ಲ ಅಂತ ಮತ್ತಷ್ಟು ಕನ್ನಡಿಗರು ಈಗ ಆಕ್ರೋಶ ಹೊರಹಾಕ್ತಿದ್ದಾರೆ. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಖಾಕಿ ಅವರನ್ನ ವಶಕ್ಕೆ ಪಡ್ಕೊಂಡಿದೆ. ಬಾಳೆಕುಂದ್ರಿ ಮುತ್ತಿಗೆಗೆ ಹೊರಟಿದ್ದಂತ ಕರವೇ ಕಾರ್ಯಕರ್ತರು ಬಾಳೆಕುಂದ್ರಿ ಗ್ರಾಮಕ್ಕೆ ಹೋಗ್ಬೇಕು, ಜೊತೆಗೆ ಅದೇ ಜಾಗದಲ್ಲೇ ಈ ಘಟನೆ ನಡೆದಿದ್ದು. ಹಲ್ಲೆ ಮಾಡಿದ್ದು, ಬೇರೆ ಬೇರೆ ಯುವಕರನ್ನ ಕರೆಸ್ಕೊಂಡು ಆತನ ಮೇಲೆ ಥಳಿಸಿದ್ದು, ಇದೆಲ್ಲವೂ ಕೂಡ ಆಗಿದ್ದಲ್ಲೇ. ಹಾಗಾಗಿ ಅಲ್ಲಿ ಮುತ್ತಿಗೆಗೆ ಹೊರಟಿದ್ರು ಈ ಕರವೇ ಕಾರ್ಯಕರ್ತರು. ಆ ಸಂದರ್ಭದಲ್ಲಿ ಪೊಲೀಸರು ಇವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಕನ್ನಡದ ವಾತಾವರಣ ಮಾಡಿದ್ರೆ, ಕನ್ನಡಿಗರ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರೆ ಕನ್ನಡ ಹೋರಾಟಗಾರ ಇಲ್ಲಿ ಬರಲ್ಲ ರೀ. ನಾವು ಯಾವ ರಾಜಕಾರಣಿ ಮನೆಗೆ ಹಣಕ್ಕೆ ಹೋಗಿ ಬಂದಿರೋದಲ್ಲ. ಸ್ವಾಭಿಮಾನದ ಕಿಚ್ಚು ನಮ್ಮ ಕೈಯಿಂದ ಹಣದಿಂದ ಬಂದಿದ್ದಾವೆ, ನಮಗೂ ಕೆಲಸ ಇದಾವೆ. ಈ ಕೂಡಲೇ ಸತೀಶ್ ಜಾರಕಿಹೊಳಿ ಅವರು ಕನ್ನಡದ ವಾತಾವರಣವನ್ನ ನಿರ್ಮಾಣ ಮಾಡಲಿ. ಇದ್ರ ಹಿಂದ್ಗಡೆ ಯಾವ ರಾಜಕಾರಣಿ ಇದ್ದಾರೆ, ಯಾವ ಎಂಇಎಸ್ ಗುಂಡಗಳಿದ್ದಾರೆ, ಯಾರು ಶಿವಸೇನೆ ಮುಖಂಡರು ಇದ್ದಾರೆ, ಅವ್ರನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಎಂಇಎಸ್ ಗುಂಡ ರಾಜ್ಯ ಆಗುತ್ತೆ ಕರ್ನಾಟಕದಲ್ಲಿ ಕನ್ನಡ ಹೋರಾಟಗಾರರು ಬೀದಿ ಬಂದ್ರೆ ಡಕಾಯಿತಿ ಕೇಸ್ ಹಾಕ್ತಾರೆ. ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ದಾಳಿ ಮಾಡಿದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾರೆ, ಅವ್ರಿಗೆ ಏನೇನ್ ಬೇಕು ವ್ಯವಸ್ಥೆ ಮಾಡ್ತಾರೆ. ಇದು ಇಬ್ಬಗೆಯ ನೀತಿ ಈ ದೇಶದಲ್ಲಿ ಇರುವಂತಹದ್ದು. ಮಾನ್ಯ ಪ್ರಧಾನಮಂತ್ರಿ ಅವರು ಮಧ್ಯಪ್ರವೇಶ ಮಾಡಬೇಕು, ಶಿವಸೇನೆಯನ್ನ ಬ್ಯಾನ್ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಖಂಡಿತವಾಗಲೂ ಪುಂಡಾಟಿಕೆ ಅವರಿಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಇಲ್ಲಿ ಕನ್ನಡದ ವಾತಾವರಣ ಮರಾಠಿಗರ ವಿರುದ್ಧ ಧ್ವನಿ ಎತ್ತಿ ಮಾಡ್ತಾ ಇರುವಂತಹ ಪ್ರತಿಭಟನಾ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತಹ ದೃಶ್ಯಗಳು ಕೂಡ ನೀವು ಟಿವಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಹಾಗಾದ್ರೆ ಕರ್ನಾಟಕ ನೆಲದಲ್ಲಿ ಕನ್ನಡಕ್ಕೆ ಬೆಲೆ ಇಲ್ವಾ, ಕನ್ನಡ ಮಾತನಾಡಿದ್ದೇ ತಪ್ಪ ಅನ್ನುವಂಥದ್ದು ಕರವೇ ಕಾರ್ಯಕರ್ತರ ಒಂದಷ್ಟು ಆಕ್ರೋಶ. ಯಾಕೆಂದ್ರೆ ಹಲ್ಲೆ ಆಗಿದ್ದು ಕೂಡ KSRTC ಬಸ್ನಲ್ಲೇ ಕನ್ನಡಿಗನ ಮೇಲೆ ಆಗಿರುವಂಥದ್ದು. ಕಂಡಕ್ಟರ್ ಮಹಾದೇವಪ್ಪ ಮೇಲೆ ಹಲ್ಲೆ ಆಗಿರೋದು. ಬಟ್ ಅದಕ್ಕೆ ಬೇರೆ ಬೇರೆ ರೀತಿಯ ಸ್ವರೂಪಗಳು ಕೊಡ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಮಹಾರಾಷ್ಟ್ರದವ್ರು ಏನಿದ್ದಾರೆ, ಅಲ್ಲಿ ಶಿವಸೇನೆ ಪುಂಡರೇನಿದ್ದಾರೆ ಒಂದಷ್ಟು ಪುಂಡಾಟಿಕೆ ಮೆರೆದ್ರು, ಹೋಗುವಂತ ಬಸ್ಗಳಿಗೆ ಭಗವಧ್ವಜ ಕಟ್ಟಿದ್ರು. ನೀವು ಮರಾಠಿ ಮಾತನಾಡಲೇಬೇಕು ಅಂತ ಇಲ್ಲಿ ಕರ್ನಾಟಕದಲ್ಲಿ ಆ ಕಂಡಕ್ಟರಿಗೆ ಒತ್ತಾಯಿಸಿದ್ರು, ಹಲ್ಲೆ ಮಾಡಿದ್ರು. ಕನ್ನಡದಲ್ಲಿ ಬೊಗಳ್ಬೇಡ ನೀನು, ಮರಾಠಿಲಿ ಮಾತನಾಡುವಂತ ಬೆದರಿಕೆ ಹಾಕಿದ್ರು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಕರವೇ ಕಾರ್ಯಕರ್ತರು, ಪ್ರವೀಣ್ ಶೆಟ್ಟಿ ಬಣ ಇವರೆಲ್ಲರೂ ಕೂಡ ಸೇರ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜಕಾರಣಿಗಳಿಗೂ ಕೂಡ ಕರೆ ಕೊಡ್ತಾ ಇದ್ದಾರೆ. ನೀವು ಭಾಷೆ ಅಂತ ಬಂದಾಗ ಎದ್ದು ನಿಲ್ಬೇಕು, ಭಾಷೆ ಪರವಾಗಿ ಧ್ವನಿ ಎತ್ತಬೇಕು. ಇದೆಲ್ಲದನ್ನು ಕೂಡ ನೀವು ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಳ್ಬೇಡಿ, ಯಾರ ಮನವೊಲೈಕೆಗೂ ಕೂಡ ನೀವು ಮುಂದಾಗಬೇಡಿ, ಎಚ್ಚೆತ್ಕೊಳ್ಳಿ, ಕನ್ನಡ ವಾತಾವರಣವನ್ನು ನಿರ್ಮಾಣ ಮಾಡಿ, ಸರ್ಕಾರ ನಿಮ್ಮದೇ ಇದೆ, ಕಾಂಗ್ರೆಸ್ ರಾಜಕಾರಣಿಗಳು ಎಚ್ಚೆತ್ಕೊಳ್ಳಿ ಅನ್ನುವಂಥ ಕರೆಯನ್ನ ಇಲ್ಲಿ ಬಂದಂಥ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ. ಮತ್ತಷ್ಟು ಕಿಚ್ಚನ್ನ ಹಚ್ಚೋದಕ್ಕೆ ಕಾರಣನೇ ಈ ಒಂದು ಘಟನೆ. ಇತ್ತೀಚೆಗೂ ಕೂಡ ಇದೇ ರೀತಿಯಾಗಿ ಮರಾಠಿ ಪುಂಡರು
ಮಾಡ್ತಾ ಇದ್ರು. ಹೋದಂಥ ಬಸ್ಗಳಿಗೆ ಮಸಿ ಬಳಿಯೋದಿರಲಿ, ಇನ್ನೊಂದು ಮತ್ತೊಂದು ಮಾಡ್ತಾನೆ ಇದ್ರು. ಗಡಿ ವಿಚಾರದಲ್ಲಿ ಕೆದ್ರಿಕೊಂಡು ಜಗಳ ಮಾಡ್ತಾ ಇದ್ರು. ಬಟ್ ಈಗ ಕನ್ನಡ ಅಂತ ಬಂದಾಗ ನಮ್ಮ ಸ್ವಾಭಿಮಾನಕ್ಕೆ ಇವರು ಪೆಟ್ಟು ಕೊಟ್ಟಿದ್ದಾರಲ್ಲ, ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದ್ದಾರಲ್ಲ. ಕನ್ನಡ ಮಾತನಾಡೋದಕ್ಕೆ ಅವನಿಗೆ ಬರಲಿಲ್ಲ ಅಂದರೆ ಬಾಯಿ ಮುಚ್ಕೊಂಡಿರ್ಬೇಕಿತ್ತು. ಅದನ್ನು ಬಿಟ್ಟು ಕನ್ನಡ ಮಾತಾಡೋದು ಬೇಡ, ನೀನು ಮರಾಠಿಲಿ ಮಾತನಾಡಿ ನನಗೆ ಟಿಕೆಟ್ ಕೊಡು ಅಂದರೆ ಎಷ್ಟು ಸರಿ ಅಂತ. ಹಾಗಾಗಿ ಈಗ ನಾರಾಯಣಗೌಡ ಅವರ ನೇತೃತ್ವದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಇತ್ತೀಚೆಗಷ್ಟೇ ಅವರು ಹೇಳಿಕೆ ಕೊಟ್ಟಿದ್ರು, ನನ್ನ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ, ನಾನು ಕೂಡ ಪ್ರತಿಭಟನೆಗೆ ಬಂದೇ ಬರ್ತೀನಿ ಅಂತ. ಕನ್ನಡದ ವಿರುದ್ಧ ಏನೇ ಒಂದು ಅವಹೇಳನಕಾರಿ ಹೇಳಿಕೆ ಬರಲಿ ಅಥವಾ ಕನ್ನಡಕ್ಕೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ನಾರಾಯಣಗೌಡ ಪ್ರತಿಭಟನೆಗೆ ಅಂತ ಬಂದೇ ಬರ್ತಾರೆ. ಮೊನ್ನೆಯಷ್ಟೇ ಹೇಳಿಕೆ ಕೊಟ್ಟಿದ್ರು, ಅದರಂತೆ ಅವರು ಕೂಡ ಈಗ ಪ್ರತಿಭಟನೆಯ ಹಾದಿಯನ್ನು ತುಳಿದಿದ್ದಾರೆ. ಮತ್ತೊಂದು ಕಡೆ ಪ್ರವೀಣ್ ಶೆಟ್ಟಿ ಬಣದವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇವರೀಗ ಮೌನವಾಗಿ ಪ್ರತಿಭಟನೆ ಶುರು ಮಾಡಿದ್ದಾರೆ ನಾರಾಯಣಗೌಡ ಬಣದ ಕಾರ್ಯಕರ್ತರು. ಈಗಾಗಲೇ ಬಾಳೆಕುಂದ್ರಿ ಸಮೀಪದಲ್ಲಿ ಕಂಡಕ್ಟರ್ ಮಹದೇವಪ್ಪ ವಿರುದ್ಧ ನಡೆದಂತಹ ಹಲ್ಲೆಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ಪ್ರವೀಣ್ ಶೆಟ್ಟಿ ಬಣದವರು, ಮತ್ತೊಂದು ಕಡೆ ನಾರಾಯಣಗೌಡ ಬಣದಿಂದ ಪ್ರೊಟೆಸ್ಟ್ ನಡೀತಾ ಇದೆ. ಪ್ರವೀಣ್ ಶೆಟ್ಟಿ ಬಣದ ಕೆಲವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗ ಬೆಳಗಾವಿಯಲ್ಲಿ ನಾರಾಯಣಗೌಡ ಬಣದವರು ಕೂಡ ಬಂದು ಪ್ರೊಟೆಸ್ಟ್ಗೆ ಇಳಿದಿದ್ದಾರೆ. ಕಂಡಕ್ಟರ್ ಮಹದೇವಪ್ಪ ಕನ್ನಡಿಗ ಹಾಗಿದ್ರು ಕೂಡ ಆತನ ಮೇಲೆ KSRTC ಬಸ್ನೊಳಗೇನೆ ಹಲ್ಲೆ ನಡೀತು. ಒಬ್ಬರಲ್ಲ ಇಬ್ಬರಲ್ಲ ಹಲ್ಲೆ ಮಾಡಿದ್ದು. ಆತನ ಗ್ಯಾಂಗನ್ನೇ ಕರೆಸ್ಕೊಂಡು ಓರ್ವ ವ್ಯಕ್ತಿ ಮಹಾರಾಷ್ಟ್ರದ ಅಭಿಮಾನಿ, ಮರಾಠಿ ಅಭಿಮಾನಿ ಈ ರೀತಿಯಾಗಿ ಹಲ್ಲೆ ಮಾಡಿದ್ದು. ಹೀಗಾಗಿ ಕರ್ನಾಟಕದಲ್ಲೇ ಕನ್ನಡಕ್ಕೆ ಅಸ್ತಿತ್ವ ಇಲ್ವಾ? ಹಾಗಾದರೆ ಕನ್ನಡ ಮಾತನಾಡಿದ್ದೇ ತಪ್ಪಾ ಅನ್ನುವಂಥ ಪ್ರಶ್ನೆ ರೈಸ್ ಆಗ್ತಾ ಇವೆ. ಜೊತೆಗೆ ಇದಕ್ಕೆ ತಕ್ಕ ಪಾಠ ಕಲಿಸಲೇಬೇಕು ಅನ್ನುವಂಥ ಕಾರಣಕ್ಕೆ ಈಗ ಕನ್ನಡಿಗರು ರೊಚ್ಚಿಗೆದ್ದಿದ್ದು ನಾರಾಯಣಗೌಡ ಹಾಗೂ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಈ ಪ್ರತಿಭಟನಾ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ನಾರಾಯಣಗೌಡ ಬಣ, ಮತ್ತೊಂದು ಕಡೆ ಪ್ರವೀಣ್ ಶೆಟ್ಟಿ ಬಣ, ಇಬ್ಬರ ಬಣವೂ ಕೂಡ ಹೋರಾಟ ನಡೆಸ್ತಾ ಇರೋದು ಕನ್ನಡಿಗರ ಅಸ್ಮಿತೆಗಾಗಿ, ಕನ್ನಡದ ಅಸ್ಮಿತೆಗಾಗಿ. ಕನ್ನಡ ಮಾತನಾಡಿದ್ದಕ್ಕೆ ಈ ರೀತಿಯಾಗಿ ಮಹದೇವ ಅವರ ಮೇಲೆ ಹಲ್ಲೆ ಏನಾಯಿತು? ಅವ್ರು ಮಾತನಾಡಿದ್ದು ಅವ್ರಿಗೇನು ಭಾಷೆ ಗೊತ್ತಿದೆಯೋ, ಅವ್ರ ಮಾತೃಭಾಷೆ ಯಾವುದೋ
ಆ ಭಾಷೆಯಲ್ಲಿ ಮಾತನಾಡಿದ್ದಾರೆ, ಕನ್ನಡದಲ್ಲಿ ಮಾತನಾಡಿದ್ದಾರೆ. ಮರಾಠಿ ಮಾತನಾಡೋನಿಗೆ ಅದು ಅವನಿಗೆ ಮಾತೃಭಾಷೆ ಆದರೆ ಅವನ ನಾಡಲ್ಲಿ ಅದನ್ನ ಇಟ್ಕೋಬೇಕು. ನಮ್ಮ ನಾಡಲ್ಲಿ ಬಂದು ಮರಾಠಿ ಭಾಷೆ ಮಾತನಾಡು, ಕನ್ನಡದಲ್ಲಿ ಬೊಗಳ್ಬೇಡ, ಮರಾಠಿ ಮಾತನಾಡು ಅಂತ ಹೇಳೋದಕ್ಕೆ ಅವನು ಯಾರು? ಹೀಗಾಗಿ ಅದರ ವಿರುದ್ಧನೇ ಈಗ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಪ್ರತಿ ಸಮಯದಲ್ಲೂ ಕೂಡ ಈ ರೀತಿ ಜಗಳಗಳಾದಾಗ, ಹಲ್ಲೆಗಳಾದಾಗ, ಏನೋ ಒಂದು ಕಿರಿಕಾದಾಗ ಈ ರೀತಿ ಪ್ರತಿಭಟನೆಗಳಾಗ್ತವೆ. ಕನ್ನಡಿಗರು ದಾರಿ ಹಿಡಿಯೋದೇ ಪ್ರತಿಭಟನಾ ದಾರಿಯನ್ನು, ಆಕ್ರೋಶ ಹೊರ ಹಾಕ್ತಾರೆ. ಬಟ್ ಇದೆಲ್ಲವೂ ಕೂಡ ಅಲ್ಲಲ್ಲಿಗೆ ನಿಂತು ಹೋಗ್ಬಿಡುತ್ತೆ, ಒಂದು ಇಂಪ್ಯಾಕ್ಟ್ ಆಗ್ತಾ ಇಲ್ಲ. ಅದು ಕನ್ನಡಿಗರಿಗೆ ಬೇಸರವನ್ನು ತರ್ತಾ ಇದೆ. ಈ ಹೋಟೆಲ್ಗೆ ಹೋದಾಗಲೂ ಅಷ್ಟೇ, ನನಗೆ ಕನ್ನಡ ಮಾತ್ರ ಬರೋದು, ಕನ್ನಡದಲ್ಲಿ ಮಾತನಾಡಿ ಅನ್ನೋದಕ್ಕೆ ಇತ್ತೀಚೆಗೆ ಓರ್ವರನ್ನು ಹೋಟೆಲ್ನಿಂದಾನೇ ಒದ್ದು ಹೊರಗೆ ಹಾಕಿದ್ರು. ಇಂತಹ ಘಟನೆಗಳು ಪದೇ ಪದೇ ಕರ್ನಾಟಕದಲ್ಲೇ ರಿಪೀಟ್ ಆಗ್ತವೆ. ಕರ್ನಾಟಕಕ್ಕೆ ಬಂದಿದ್ದಾರೆ, ಕರ್ನಾಟಕದಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತಾರೆ ಅಂದರೆ ಕನ್ನಡ ಭಾಷೆಯನ್ನು ಕಲಿಬೇಕು. ಬಟ್ ಕಲಿತಾ ಇಲ್ಲ, ಕನ್ನಡ ಮಾತನಾಡಿದವ್ರನ್ನೇ ತಿಳಿಸ್ತಿದ್ದಾರೆ. ಇದು ಎಷ್ಟರ ಮಟ್ಟಕ್ಕೆ ಸರಿ? ಹಾಗಾಗಿ ಕನ್ನಡಿಗರನ್ನ ರೊಚ್ಚಿಗೇಳಿಸುವಂಥ ಇಂತಹ ಘಟನೆಗಳು ಪದೇ ಪದೇ ರಿಪೀಟ್ ಆಗ್ತಾನೆ ಇವೆ. ನೋಡಿ, KSRTC ಬಸ್ನಲ್ಲಿ ಹೋಗ್ತಾ ಇದ್ದಂಥ ವ್ಯಕ್ತಿ, ಕರ್ನಾಟಕದ ಬಸ್ ಅದು, ಕನ್ನಡಿಗ ಕಂಡಕ್ಟರ್ ಆಗಿದ್ದಲ್ಲಿ ಆತನಿಗೆ ಈ ರೀತಿ ತಿಳಿಸಿದ್ರೆ ಹೇಗಾಗಬೇಡ? ಒಂದು ಟಿಕೆಟ್ ಕೊಡುವಂಥ ವಿಚಾರಕ್ಕೆ ಶುರುವಾದಂಥ ಗಲಾಟೆ ಭಾಷಾವಾರು ಆಗ್ಬಿಟ್ಟಿದೆ. ಈಗ ಭಾಷೆಗಾಗಿ, ಕನ್ನಡಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಕನ್ನಡಿಗರು. ನಮ್ಮ ಅಸ್ಮಿತೆಯನ್ನು ಉಳಿಸಿ, ಎಚ್ಚೆತ್ಕೊಳ್ಳಿ. ನೀವು ಓಟ್ಗಾಗಿ, ಓಟ್ ಬ್ಯಾಂಕ್ಗೋಸ್ಕರ ನೀವು ಇದೆಲ್ಲದನ್ನು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಇಂತಹ ಘಟನೆಗಳು ರಿಪೀಟ್ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಳಿ. 60% ಎಲ್ಲ ನಾಮಫಲಕಗಳಲ್ಲೂ ಕೂಡ ಕನ್ನಡ ಇರಬೇಕು ಅಂತ ಹೇಳ್ತೀರಾ. ಬಟ್ ಈ ರೀತಿ ನಾವು ಹೋರಾಟ ಮಾಡೋ ಪರಿಸ್ಥಿತಿ ಪದೇ ಪದೇ ಬರುತ್ತಲ್ಲ. ಯಾವ ಕಾಲದಿಂದ ಕೂಡ ಇವ್ರು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇರೋದು? ಹಿಂದೆ ಅಂತೂ ಕನ್ನಡಕ್ಕೆ ಒಂದು ರೀತಿ ಬೆಲೆನೇ ಇಲ್ದಂಗೆ ಆಗಿತ್ತು. ಆ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ ಇವರು. ನಮ್ಮ ನಾಡಲ್ಲಿ ಕನ್ನಡನೇ ಶ್ರೇಷ್ಠ, ಕನ್ನಡಿಗನೇ ಶ್ರೇಷ್ಠ ಅಂತ. ಬಟ್ ಹಾಗಿದ್ರೂ ಇಂತಹ ಘಟನೆಗಳು ಜರುಗೋದಾದ್ರೂ ಹೇಗೆ? ಯಾಕೆ ಈ ರೀತಿಯಾಗುತ್ತೆ? ಆ ವ್ಯಕ್ತಿ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಅದರ ಬೆನ್ನಲ್ಲೇ ಕಂಡಕ್ಟರ್ ವಿರುದ್ಧ ಕೂಡ ಪಾಪ ಪೋಕ್ಸೋ ಕಂಪ್ಲೇಂಟ್ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವ್ರು ಫೈಟ್ ಮಾಡ್ತಿದ್ದಾರೆ. ಬಟ್ ಈಗ ಕನ್ನಡಿಗರ ಫೈಟ್ ನಡೀತಾ ಇರೋದು, ನಮ್ಮ ಕನ್ನಡ ಎಲ್ಲಿದ್ರೂ ಕೂಡ ಶ್ರೇಷ್ಠನೇ. ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಶ್ರೇಷ್ಠ. ಹಂಗಿದ್ರೂ ಕೂಡ ನೀವು ಕರ್ನಾಟಕಕ್ಕೆ ಬಂದ್ಕೊಂಡು ಮರಾಠಿ ಮಾತನಾಡಿ ಅಂತ ಹೇಳೋದು ಎಷ್ಟು ಸರಿ? ಅದು ಪ್ರಶ್ನೆ ಈಗ ರೈಸ್ ಆಗ್ತಾ ಇರೋದು. ಆ ಕಂಡಕ್ಟರ್ಗೆ ಕನ್ನಡ ಬರುತ್ತೆ, ಕನ್ನಡ ಮಾತನಾಡಿದ್ದಾರೆ, ಅವ್ರು ಕರ್ನಾಟಕದಲ್ಲಿದ್ದಾರೆ, ಕರ್ನಾಟಕದ ಅನ್ನ ತಿಂತಿದ್ದಾರೆ, ಕರ್ನಾಟಕದ ಗಾಳಿ ಉಸಿರಾಡ್ತಿದ್ದಾರೆ, ಕರ್ನಾಟಕದಲ್ಲಿ ಅವ್ರ ಉದ್ಯೋಗ ಸಿಕ್ಕಿದೆ. ಒಬ್ಬ ಸರ್ಕಾರಿ ನೌಕರನ ಮೇಲೇ ಈ ರೀತಿಯಾಗಿ ಹಲ್ಲೆ ಮಾಡ್ತಾರೆ ಅಂದರೆ ಇನ್ನು ಜನಸಾಮಾನ್ಯರು, ಕೆಲವರು ನಿರ್ಗತಿಕರು ಇರ್ತಾರೆ, ಅಂಥವ್ರ ಮೇಲೆ ಇವ್ರು ಯಾವ ರೀತಿಯಾಗಿ ದರ್ಪ ತೋರಿಸ್ಬಹುದು ಅಂತ. ಹಾಗಾಗಿನೇ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಶಿವಸೇನಾ ಬಣದ ವಿರುದ್ಧ ನಡೀತಾ ಇರುವಂಥ ಪ್ರತಿಭಟನೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಅಸ್ಮಿತೆಯ ಉಳಿವಿಗಾಗಿ ನಡೀತಾ ಇರುವಂಥ ಪ್ರತಿಭಟನೆ ಇದು. ಇವೆಲ್ಲ ಪ್ರತಿಭಟನೆಗಳು ಇವತ್ತಾಗುತ್ತೆ, ನಾಳೆ ಕ್ಲೋಸ್ ಆಗುತ್ತೆ ಅಂತ ಅನೇಕರು ಅನ್ಕೋಬಹುದು. ಬಟ್ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಕರ್ನಾಟಕದಲ್ಲಿದ್ದು ಸರ್ಕಾರಿ ಉದ್ಯೋಗನೋ ಅಥವಾ ಖಾಸಗಿ ಉದ್ಯೋಗನೋ, ನಿಮ್ಮದೇ ವ್ಯಾಪಾರನೋ ನೀವು ಮಾಡಿಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಕರ್ನಾಟಕದಲ್ಲಿ ನಿಮ್ಗೊಂದು ಜಾಗ ಸಿಕ್ಕಿದೆ, ಜಲ ಸಿಕ್ಕಿದೆ, ನೆಲ ಸಿಕ್ಕಿದೆ. ಅದೆಲ್ಲದಕ್ಕೂ ಕಾರಣ ಕರ್ನಾಟಕ ತಾಯಿ, ಕನ್ನಡ ತಾಯಿಯಿಂದ ನಿಮ್ಗೆ ಇಷ್ಟೆಲ್ಲ ಸಿಕ್ಕಿದೆ. ಬಟ್ ಆದರೆ ಅಸ್ಮಿತೆಗೋಸ್ಕರ ನೀವೆಷ್ಟು ಹೋರಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಅದು ಪ್ರಶ್ನೆ ಆಗುತ್ತೆ. ಕೆಲವರು ಅನ್ಕೋಬಹುದು ಇವೆಲ್ಲ ಎಲ್ಲಿ ನಡೆಯುತ್ತೆ ಹಾಗೆ ಹಿಂಗೆ ಅಂತ. ಬಟ್ ಅವ್ರು ಪ್ರತಿಭಟನೆಗಳನ್ನ ಮಾಡ್ತಿರೋದೇ ಕನ್ನಡಿಗರಿಗೋಸ್ಕರ. ಕನ್ನಡಿಗನಿಗೆ ಅಲ್ಲಿ ಹಲ್ಲೆ ಆಗಿದೆ, ಕನ್ನಡಿಗರನ್ನ ತುಚ್ಛವಾಗಿ ನೋಡಿದ್ದಾರೆ ಅನ್ನುವಂಥ ಕಾರಣಕ್ಕೆ. ಇಂಥದ್ದನ್ನ ಇನ್ನೂ ಎಷ್ಟು ವರ್ಷಗಳ ಕಾಲ ಸಹಿಸ್ಕೊಳ್ಬೇಕು? 1947 ಆಗಸ್ಟ್ 15ರಿಂದ ಕೂಡ ಸ್ವಾತಂತ್ರ್ಯ ಬಂದ್ರೂ ನಮ್ಮ ಮಾತೃಭಾಷೆ ಮಾತಾಡೋದಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ವಾ? ನಮ್ಮ ರಾಜ್ಯದಲ್ಲಿ ನಮಗೆ ಬೇಕಾದಂಥ ಉದ್ಯೋಗವನ್ನು ಬೇಕಾದಂಥ ಭಾಷೆಯಲ್ಲಿ ಮಾಡೋದಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ವಾ? ಅದೇ ರೈಸ್ ಆಗ್ತಾ ಇರುವಂಥ ಪ್ರಶ್ನೆ. ಒಬ್ಬ ಸರ್ಕಾರಿ ನೌಕರ ಆದ ಕಂಡಕ್ಟರ್ ಕಾರ್ಯನಿರತನಾಗಿದ್ದಂಥ ಸಂದರ್ಭದಲ್ಲಿ ಆತನ ಮೇಲೆ ನಡೆದಿರುವಂಥ ಹಲ್ಲೆ ಏನಿದೆ ಎಷ್ಟರ ಮಟ್ಟಕ್ಕೆ ಸರಿಯದು ಅಂತ. ಆತ ಅಪ್ರಾಪ್ತನೇ ಆಗಿರ್ಬೋದು ಅಥವಾ ಯುವಕನೇ ಆಗಿರ್ಬೋದು, ಯಾರಾದರೂ ಆಗಲಿ ತಿಳುವಳಿಕೆ ಇರೋದಿಲ್ವಾ? ಹೇಗೆ ಹಲ್ಲೆ ಮಾಡಿಬಿಟ್ಟ, ಹೇಗೆ ನೀನು ಕನ್ನಡದಲ್ಲಿ ಬೊಗಳ್ಬೇಡ, ಮರಾಠಿಯಲ್ಲಿ ಮಾತನಾಡು ಅಂತ ಹೇಗೆ ವಾಯ್ಸ್ ರೈಸ್ ಮಾಡಿ ಮಾತನಾಡ್ದ? ಅಲ್ಲಿದ್ದವ್ರು ಯಾರು ಕೂಡ ಕೇಳಲಿಲ್ವಾ? ಅಥವಾ ಉದ್ಯೋಗ ಮಾಡ್ತಾ ಇದ್ದಂಥ ಕಂಡಕ್ಟರ್ ತಪ್ಪ ಅದು ಕನ್ನಡದಲ್ಲಿ ಮಾತನಾಡಿದ್ದು?
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಧರ್, ಕೋಟಾರಸ್ತಿ ಈಗಾಗಲೇ 2 ಬಣಗಳಿಂದ ಪ್ರತಿಭಟನೆಗಳು ನಡೀತಾ ಇದೆ. ಒಂದ್ ಕಡೆ ಪ್ರವೀಣ್ ಶೆಟ್ಟಿ ಬಣದವರು ಪ್ರತಿಭಟನೆ ಮಾಡ್ತಾ ಇದ್ರು, ಕೆಲವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗ ನಾರಾಯಣಗೌಡ ಅವರು ಕೂಡ ಪ್ರತಿಭಟನೆಗಿಳಿದಿದ್ದಾರೆ. ಪ್ರತಿಭಟನೆಯ ಕಾವು ಯಾವ ರೀತಿಯಾಗಿ ಹೆಚ್ಚಾಗ್ತಿದೆ, ಏನೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಕಂಡಕ್ಟರ್ಗಾಗಿರುವಂಥ ಅನ್ಯಾಯಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ಹಾದಿಯನ್ನು ಹಿಡಿದಿದೆ? ಸೌಖ್ಯ ಏನು ಕಂಡಕ್ಟರ್ ಮೇಲೆ ಆದಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ಕನ್ನಡ ಪರ ಹೋರಾಟಗಾರರು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈಗ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸೌಖ್ಯ ನಿಮ್ಗೆ ತೋರಿಸಿದ್ದೀನಿ. ಈಗಾಗಲೇ ಏನು ಪ್ರವೀಣ್ ಶೆಟ್ಟಿ ಬಣದ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಹೋಗಿದ್ದಾರೆ. ಸ್ವತಃ ಪ್ರವೀಣ್ ಶೆಟ್ಟಿ ಅವರು ಕೂಡ ವಶಕ್ಕೆ ಪಡ್ಕೊಂಡು ಹೋಗಿರ್ತಕ್ಕಂಥದ್ದು. ಈಗ ನಾರಾಯಣಗೌಡ ನೇತೃತ್ವದ ಕರವೇ ಕಾರ್ಯಕರ್ತರು ಈಗ ಚೆನ್ನಮ್ಮ ಸರ್ಕಲ್ ಬಂದಿರತಕ್ಕಂಥದ್ದು. ಬೀಮ್ಸ್ ಆಸ್ಪತ್ರೆ, ಖಾಸಗಿ ಹೋಟೆಲ್ನಿಂದ ಹಿಡಿದು ಈಗ ಚೆನ್ನಮ್ಮ ವೃತ್ತದವರೆಗೆ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಬಂದರು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕನ್ನಡದ ಬಾವುಟಗಳನ್ನು ಕೈಯಲ್ಲಿ ಹಿಡಿದು ಕನ್ನಡಿಗರ ಒಂದು ಹಕ್ಕು ಒತ್ತಾಯ ಮತ್ತು ಏನು ಕನ್ನಡಿಗರ ಶಕ್ತಿ ಪ್ರದರ್ಶನ ಮಾಡುವಂಥ ಕೆಲಸವನ್ನು ಈಗ ಕರವೇ ಕಾರ್ಯಕರ್ತರು ಮಾಡ್ತಾರೆ ಅಂತ ಹೇಳ್ಬೋದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಪ್ರಮುಖವಾಗಿ ಈಗ ಬೆಳಗಾವಿ ಚೆನ್ನಮ್ಮ ವೃತ್ತದಿಂದ ಇಲ್ಲಿಂದ ಒಂದು ಬಾಳೆಕುಂದ್ರಿ ಚಲೋ ಕರೆ ಕೊಳ್ಳೋದಕ್ಕೆ ಈಗಾಗಲೇ ಒಂದು ಏನು ಕರವೇ ಕಾರ್ಯಕರ್ತರು ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನು ಏನು ಪ್ರಮುಖವಾಗಿ ನಾರಾಯಣಗೌಡರನ್ನು ಕೂಡ ಇದೇ ಚೆನ್ನಮ್ಮ ವೃತ್ತದಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಕೂಡ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ 4 ದಿಕ್ಕಿನಲ್ಲೂ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಜೊತೆಗೆ ಏನು ಕರವೇ ಕಾರ್ಯಕರ್ತರನ್ನ ಎಲ್ಲರನ್ನು ವಶಕ್ಕೆ ಪಡೆದುಕೊಳ್ಳೋದಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಪೊಲೀಸರು ಬಸ್ಗಳನ್ನು ಕೂಡ ತರಿಸಿಕೊಂಡಿದ್ದಾರೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಏನು ಶಿವಸೇನೆ ಮತ್ತು MES ಪುಂಡಾಟ ಏನಿದೆ, ಪುಂಡಾಟದ ವಿರುದ್ಧ ಈಗ ಕನ್ನಡಿಗರು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದರ ಶಕ್ತಿ ಪ್ರದರ್ಶನ ಭಾಗವಾಗಿ ಈಗ ಚೆನ್ನಮ್ಮ ವೃತ್ತದಲ್ಲಿ ಈಗ ಕನ್ನಡದ ಏನು ಕಹಳೆ ಮೊಳಗ್ತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಮತ್ತು ಕನ್ನಡಿಗರ ಮೇಲೆ ಯಾವುದೇ ಹಲ್ಲೆ ಆದರೂ ಕೂಡ ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ಕನ್ನಡ ಪರ ಹೋರಾಟಗಾರ ಆಗಿರ್ಬೋದು, ಪ್ರತಿಯೊಬ್ಬ ಕನ್ನಡಿಗನು ಕೂಡ ಅದನ್ನು ಸಹಿಸೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಸೌಖ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ನಾರಾಯಣಗೌಡ ಚೆನ್ನಮ್ಮ ವೃತ್ತದಲ್ಲಿರ್ತಕ್ಕಂಥ ಚೆನ್ನಮ್ಮ ಮೂರ್ತಿಗೆ ಮಾಲಾರ್ಪಣೆ ಮಾಡ್ತಾರೆ. ತದನಂತರ ಇಲ್ಲಿಂದ ಏನು ಬೆಳಗಾವಿ ಚಲೋ ಕರೆಯನ್ನು ಕೊಟ್ಟಿದ್ರು, ಆ ಒಂದು ಹಿನ್ನೆಲೆಯಲ್ಲಿ ಒಂದು ಪ್ರತಿಭಟನೆ ನಡೆಸಲಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಒಂದಿಷ್ಟು ಬೇಡಿಕೆಯನ್ನು ಇಡಲಾಗಿತ್ತು. ಏನಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರ ರಕ್ಷಣೆ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಈಗ ಪೊಲೀಸ್ ಅಧಿಕಾರಿ ವರ್ಗಾವಣೆ ಎಲ್ಲ ಆತನನ್ನು ಅಮಾನತ್ ಮಾಡಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಗಡಿಯಲ್ಲೇ ಸೇರಿದಂತೆ ಕರ್ನಾಟಕದಲ್ಲಿ ಇರುವಂಥ ಯಾವುದೇ ಮರಾಠಿಗರ ಭಾಷಿಕರಿರಲಿ ಅವರೆಲ್ಲರೂ ಕೂಡ ಇಲ್ಲಿ ಏನು ಕನ್ನಡವನ್ನು ಮಾತನಾಡಬೇಕು. ಒಂದು ವೇಳೆ ಅವರಿಗೆ ಮರಾಠಿ ಪ್ರೇಮ ಇದ್ದರೆ ಅವರು ಮಹಾರಾಷ್ಟ್ರಕ್ಕೆ ಹೋಗಬೇಕು ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಏನು ನಾರಾಯಣಗೌಡರು ಕೊಟ್ಟಿರ್ತಕ್ಕಂಥದ್ದು. ಸೌಖ್ಯ ಈಗ ನಾನು ತೋರಿಸ್ತಾ ಇದ್ದೀನಿ. ಈಗಾಗಲೇ ಪೊಲೀಸರು ಕೂಡ ಒಂದು ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಇನ್ನಷ್ಟು ಹೋರಾಟ ಆರಂಭ ಆದ ತಕ್ಷಣವೇ ಅವರನ್ನು ವಶಕ್ಕೆ ಪಡೆದುಕೊಳ್ಳೋದಕ್ಕೂ ಕೂಡ ಒಂದು ಮುಂಜಾಗ್ರತಾ ಕ್ರಮವಾಗಿ ಬಸ್ಗಳನ್ನು ಕೂಡ ತರಿಸಲಾಗಿದೆ. 7 ರಿಂದ 8 ಬಸ್ಗಳು ಕೂಡ ಈಗ ಬಂದಿರತಕ್ಕಂಥದ್ದು. 100 ಸಂಖ್ಯೆಯಲ್ಲಿ ಈಗಾಗಲೇ ಕರವೇ ಕಾರ್ಯಕರ್ತರು ಬಂದಿದ್ದಾರೆ. ಅವರನ್ನು ವಶಕ್ಕೆ ಪಡೆದು ಕೂಡ ಪೊಲೀಸರು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಏನು ಮುತ್ತಿಗೆ ಏನಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಬೆಳಗಾವಿ ಚಲೋ ಮುತ್ತಿಗೆ ಏನಿದೆ, ಆ ಮುತ್ತಿಗೆ ಹೋರಾಟಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಕೇವಲ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡ್ತೇವೆ, ಚೆನ್ನಮ್ಮ ವೃತ್ತದಲ್ಲಿ ಒಂದು ಮಾಲಾರ್ಪಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋಂಥ ಒಂದು ಸಂದೇಶವನ್ನು ಪೊಲೀಸರು ರವಾನಿಸ್ತಾ ಇದ್ದಾರೆ. ಈಗಾಗಲೇ ನಾನು ತೋರಿಸ್ತಾ ಇದ್ದೀನಿ. ಚೆನ್ನಮ್ಮ ವೃತ್ತದ 4 ಭಾಗದಲ್ಲಿ ಕೂಡ ಪೊಲೀಸರು ಏನು KSRP ತುಕಡಿಯೊಂದಿಗೆ ಪೊಲೀಸರು ಈಗಾಗಲೇ ಏನು ಸುತ್ತುವರೆದು ನಿಂತಿರ್ತಕ್ಕಂಥದ್ದು. ಯಾವುದೇ ಹೋರಾಟಗಾರ ಇಲ್ಲಿಂದ ಬೇರೆ ಬಾಳೆಕುಂದ್ರಿ ಆಗಿರ್ಬೋದು ಅಥವಾ ಪೊಲೀಸ್ ಕಮಿಷನರ್ ಕಚೇರಿ ಆಗಿರ್ಬೋದು ಯಾವ ಕಡೆನೂ ಮುತ್ತಿಗೆ ಹೋಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಈಗ ಬಿಗಿ ಭದ್ರತೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಲೈವ್ ಡೀಟೇಲ್ಸ್ಗೆ.